ರಾಮಕೃಷ್ಣ ಹೆಗಡೆ ನಿಂತ್ಕೊಂಡ್ಬಿಟ್ಟು ದೇವೇಗೌಡ ಯಾವುದೇ ಪಕ್ಷಕ್ಕೆ ಹೋದ್ರು ಆ ಸರ್ವನಾಶ ಅಂತ ಹೇಳಿದ. ಕುಮಾರಸ್ವಾಮಿ ಇವತ್ತಲ್ಲ ನಾಳೆ ಅವ್ರ ಹತ್ತು ಇಲ್ಲ ಇತ್ತು ಇಲ್ಲ. ನನ್ನ ತಾಲೂಕಾಗ 100 ಎಕರೆ ನಿಮ್ಗೆ ನೀವಿನ್ನ ಪ್ರಧಾನಿ ಆಗ್ಬೇಕು ಮುಖ್ಯಮಂತ್ರಿ ಏನ್ ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ತಾಂತ್ಯ. ಆ ಪೆಡ್ರೆ ಬಿಟ್ಟವನ ಯಾರು? ಕುಮಾರಸ್ವಾಮಿ. ಬಿಡ್ತೀನಿ ನೋಡು ಏನ್ ಬಿಟ್ಟೆ? ನಿಮ್ಮ ವಂಶಕ್ಕೆ ನೀನ್ ಬಿಟ್ಕೊಂಡ್ರೆ ಪೆಂಡ್ರನ ಇನ್ಯಾರೇ ಬಿಟ್ಟಿದ್ಯಾ ಪೆಂಡ್ರನ? ರಾಮಕೃಷ್ಣ ಹೆಗಡೆ ನೆಲಮಂಗಲಕ್ಕೆ ಬಂದಾಗ ಏನಂತ ಹೇಳಿದ? ದೇವೇಗೌಡ ಯಾವುದೇ ಪಕ್ಷಕ್ಕೆ ಹೋದ್ರು ಸರ್ವನಾಶ ಅಂತ ಹೇಳೋಗಿದ್ದ. ಇವನ್ನ ಸತ್ವಾಗ್ಲು ಆ ಸರ್ವನಾಶ 83ರಲ್ಲಿ ನೆಲಮಂಗಲದಲ್ಲಿ 5 ಗಂಟೆಗೆ ರಾಮಕೃಷ್ಣ ಹೆಗಡೆ ನಿಂತ್ಕೊಂಡ್ಬಿಟ್ಟು ದೇವೇಗೌಡ ಯಾವುದೇ ಪಕ್ಷಕ್ಕೆ ಹೋದ್ರು ಆ ಸರ್ವನಾಶ ಅಂತ ಹೇಳಿದ್ದ. ಅಲ್ಲಿ ಲಿಂಗಾಯತ್ರ ಅವ್ರು ಬಿಟ್ಕೊಳಲ್ಲ. ನೀನೇನೋ ನಾನು ಉಳ್ಸ್ಬಿಟ್ಟು ಮಾಡ್ಕೊಂತೀನಿ ಅಂದಿರೋದಕ್ಕೆ ಕುಮಾರಸ್ವಾಮಿನ ಕರ್ಕೊಂಡ್ರದು ಅಷ್ಟೇ ಹೊರತು ಕುಮಾರಸ್ವಾಮಿ ಇವತ್ತಲ್ಲ ನಾಳೆ ಅವ್ರ ಹತ್ತು ಇಲ್ಲ ಇತ್ತು ಇಲ್ಲ. ಆ ಸಾಹೇಬರುಗಳೊಂದು ಓಟ್ ಹಾಕ್ತಾ ಇದ್ರು. ನಾನು ಓಟು ಅಂತ ಪಾಪ ಇದ್ರ ಮುಂದೆ ಹೇಳ್ಬಾರ್ದು. ನನಗ ಅವ್ರು ಓಟು ಅಂದ ಪಾಪ. ಜಮೀರ್ ಅಹಮದ್ ಮನೆಗೆ ಮಲಿಕಣದು ಎದ್ದಾಳೋದು ಇಂಥ ಇದು ಮಾಡಿ ನೀವು ಇದು ಮಾಡಿದ ಕುಯ್ತಿ. ನೆನ್ನೆಯಿಂದ ಏನು ಹೇಳ್ತಾ ಇದ್ಯಾ? ಓ ಇವ್ರು ಕಾಂಗ್ರೆಸ್ನವ್ರು ಹಿಂಗೆ ನನಗೆ ಹೆಂಗೆ ಪ್ರಧಾನಿ ಮಾಡಿದ್ರು ಅಂತ್ಯ. ಅಲ್ಲ ರೀ ಪಾಪ ಯಮ್ಮ ಗಂಡ್ಸತ್ ಮುಂಡೆ ಪಾಪ ಪ್ರಧಾನಿ ಆಗ್ಬಿಡೋಳು. ಎಲ್ಲರೂ ಆಂಧ್ರ ಎಲ್ಲ ನರಸಿಂಹರಾವ್ ಹೋದ್ಮೇಲೆ ಎಲ್ಲ ಇದು ಮಾಡಿದ್ರು. ಪಾಪ ಏನೋ ಆಗೋಗಯ್ಯ ಅಂತ ಬಿಟ್ಟರು. ಅವ್ರಿಗೆ ನೀನೇನು ಕೊಟ್ಟೆ? ಅದೇ ಬಗ್ನಿಗೂಟ. ಒಂದೊಂದು ತಾಲೂಕಾಗ 100 ಎಕರೆ ನಿಮಗೆ ನೀವಿನ್ನ ಪ್ರಧಾನಿ ಆಗ್ಬೇಕು ಮುಖ್ಯಮಂತ್ರಿ. ಒಂದ್ಸರಿ ಕೊಟ್ಟು ನೋಡ್ರಿ ಅಂತಾರೆ ಮೊನ್ನೆ ಪೇಪರ್ ಕುಮಾರಸ್ವಾಮಿ. ಏನು ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ತಾಂತ್ಯ. ಆ ಪೆಡ್ರೆ ಬಿಟ್ಟವನ ಯಾರು? ಕುಮಾರಸ್ವಾಮಿ. ವಿಧಾನಸೌಧ ಪೆಂಡ್ರೆ ಮುಂಡೆ ಮಗ ಅವನು ಬಿಟ್ಟಿದ್ದು ಪೆಂಡ್ರೆ. ಆ ಪೆಂಡ್ರೆಗೆ ನಮ್ಮ ತಾತ ಮುತ್ತಾತ ಎಲ್ಲ MLA MP ಆಗವ್ರೆ. ಪೆಂಡ್ರೆ ಬಿಟ್ಟವನೇ ಕುಮಾರಸ್ವಾಮಿ. ಯಾರು? ಅವ್ರ ವಂಶಕ್ಕೆ ಅವ್ರ ಅತ್ತಿಗೆನ ಅವ್ರ ಅಣ್ಣನ ಸಾಯಿಸಕ್ ಬಿಟ್ರು ಒಂದು ಕುಮಾರಸ್ವಾಮಿ. ಪೆಂಡ್ರೆನಾ? ಓ ಪೆಂಡ್ರೆ ಯಾರು ನೋಡಿದಾರ? ನೀವು ಮಾಧ್ಯಮದವ್ರು ನೋಡಿದ್ರ? ಓ ಪೆಂಡ್ರೆ ಬಿಡ್ತೀನಿ ನೋಡು ಏನ್ ಬಿಟ್ಟೆ? ನಿಮ್ಮ ವಂಶಕ್ಕೆ ನೀನ್ ಬಿಟ್ಕೊಂಡ್ರ ಪೆಂಡ್ರನ ಇನ್ಯಾರೇ ಬಿಟ್ಟಿದ್ಯಾ ಪೆಂಡ್ರನ? ಜನರಲ್ ರೆಡ್ಡಿ ಬಿಟ್ಟಿದ್ಯಾ? ಅಲ್ಲ ರೀ ಜನರಲ್ ರೆಡ್ಡಿಗೆ ನೀನೇ ಸೈನ್ ಹಾಕಿರೋದು. ಯಾರ್ಗೆ? ಬಳ್ಳಾರಿಗೆ ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ನಮ್ ಕರ್ನಾಟಕ ದುಡ್ಡೇ ಬಂದಿರ್ಲಿಲ್ಲ. ಈ ಬಿಜೆಪಿಯಿಂದೇನೆ ನಾನ್ PWD ಕಾಂಟ್ರಾಕ್ಟ್ 3000ದಿಂದ ಕೆಲಸ ಮಾಡಿದ್ದೀನಿ. ನಾನು ಮಗಂದು ಆ ಗಣಿ ದುಡ್ಡೇ ನೋಡಿರ್ಲಿಲ್ಲ. ಬಂದ ಮೇಲೆ ನಿನಗೂ 5 ಕೋಟಿ, ನಿನಗೂ 6 ಕೋಟಿ. ಯಾರು ಸಾರ್ ಹಿಂಗೆ? ಬೇಕಾದ್ರೆ ತಪ್ಪಿರ್ರಿ ನನ್ಗೆ ಬೈರಿ. ಕುಮಾರಸ್ವಾಮಿಗಿಂತ ದೊಡ್ಡಬಳ್ಳಾಪುರದಾಗ 100 ಎಕರೆ ಕೊಡ್ರಿ. ಗಣಿ ದುಡ್ಡು ಯಾವಾಗ ಬಂದಿರೋದು? ಆ ಬಳ್ಳಾರಿ ನೆಮ್ಮದಿಯಾಗಿತ್ತು ಸರ್. ಇವಾಗ ಇವ್ರು ಹೋಗಿ ಯಾಕೆ ಕೋರ್ಟ್ ಪರ್ಮಿಷನ್ ಕೊಡ್ತು? ಅವನಿಗೆ ಯಾಕೆ ಕೊಟ್ರು? ಬಳ್ಳಾರಿ ಅವನಿಗೆ ರೆಡ್ಡಿಗೆ ಯಾಕ್ರಿ ಕೊಟ್ರ? ಅವ್ನು ನಿಂತ್ಕೊಂಡು ಅವನು ಇಲ್ಲಿ ಆಂಧ್ರದಿಂದ ಬಂದು ಅವ್ನು ನೋಡ್ಕೊಬೇಕು. ಕುಮಾರಸ್ವಾಮಿ ಪೇಪರ್ ಆಗ ಹೇಳ್ತಾರೆ ಅವನು ವಿದೇಶವನ ಅಂತ ಹೇಳ್ತಾರೆ. ನೀನು ಮುಖ್ಯಮಂತ್ರಿ ಆಗಿದಾಗ ಏನ್ ಮಾಡಿದೆ? ಅವನಿಗೆ ನೀನ್ ಹಾಕಿರೋದೇ ಕೇಸು, ನೀನ್ ಹಾಕಿರೋದೇ ಬಳ್ಳಾರಿಗೆ ಇವನ್ಗೆ. ಸರ್ ನನಗೆ ರಾಜಕಾರಣಿಗಳು ಒಬ್ರೂ ಸರಿ ಇಲ್ಲ. ನಾನು ಹೇಳ್ತೀನಿ ದೇವ್ರಾಣೆಗೂ ನಾನು ಹೇಳ್ತೀನಿ ಕೇಳ್ರಿ. ಇವರು ಏನ್ ಗೊತ್ತಾ? ತೊಡೆ ತಟ್ಕೊಂಡು ಹೊರಟಾದ ಸಿದ್ದರಾಮಯ್ಯ ತಂದ ಇಲ್ಲಿವರೆಗೂ ನೆಮ್ಮದಿಯಾಗಿ ರಾಜಕೀಯ ಮಾಡ್ರಿ ಅಂತ. ಅವನೇನ ಮಾಡಕ್ ಹೋದ್ರೆ ಅವ್ನು ಹುಳಿ ಹಿಂಡೋದು. ನೆನ್ನೆಯಲ್ಲಿ ಕೊಲೆ ಆಗಿದೆ. ಕೊಲೆ ಆಗಕ್ಕೆ ಮುಖ್ಯಮಂತ್ರಿ ನಾವು ಹೋಗಿ ಮನೆ ಕಾಯೋನು? ನಾನು ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದು ನನ್ನ ಮನೆ ಕಾಯ್ತಾನ? ಸರ್ ನೀವು ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದು ನಿಮ್ಮ ಮನೆ ಕಾಯ್ತಾನ? ಬರೀ ಇದೇನೆ ಸರ್ ರಾಜಕೀಯ ಹಿಂಗಾದ್ರೆ ಹೆಂಗೆ?